ಸರ್, ನನ್ನ ಹೆಸರು ಕೋಮಲ ಅಂತೇಳಿ. ನಾನು ಶಿವಮೊಗ್ಗದಲ್ಲಿದ್ದೆ. ನಾನು 2017 ನಮ್ಮ ಹಸ್ಬೆಂಡ್ ಎಕ್ಸ್ಪೈರ್ಡ್ ಆಗ್ತಾರೆ, ರಮೇಶ್ ಅನ್ನೋರು. ಎಕ್ಸ್ಪೈರ್ಡ್ ಆದಮೇಲೆ ನಾನು ಅಲ್ಲೇ ಡ್ಯೂಟಿ ಅನುಕಂಪದ ಆಧಾರದ ಮೇಲೆ ನನಗೆ ಜಾಬ್ ಸಿಕ್ಕಿರತ್ತೆ. ಆಮೇಲೆ ಪೆನ್ಷನ್ ಕೂಡ ಬರ್ತಾ ಇರತ್ತೆ. ತದನಂತರದಲ್ಲಿ ಈಗ 1 ವರ್ಷದ ಕೆಳಗೆ ನನಗೆ ಆಫೀಸಲ್ಲಿ ಒಂದು ಸ್ವಲ್ಪ ಬೇರೆ ರೀತಿಯಲ್ಲಿ ಅಲಿಗೇಷನ್ಗಳು ಬಂದಾಗ ನಾನು ಬ್ಯಾಂಗ್ಳೂರಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊಳ್ಳೋದಕ್ಕೆ ಬ್ಯಾಂಗ್ಳೂರಿಗೆ ಬಂದಿರ್ತೀನಿ. ಬ್ಯಾಂಗ್ಳೂರಿನಲ್ಲೇ ಜೀವನ ಮಾಡ್ತಿರ್ತೀನಿ. ನಾನು ನನ್ನ ಮಗಳು ಜೀವನ ಮಾಡ್ತಿರ್ತೀವಿ. ಹಂಗೆ PG ಹುಡುಗಿಯವ್ರನ್ನ ಇಬ್ಬರು ಹುಡುಗಿಯವರು ನನ್ನ ಜೊತೆಯಲ್ಲಿ ಇರ್ತಾರೆ. 3 ತಿಂಗಳು ಇದ್ದಾದಮೇಲೆ ಅವರು ಹ್ಯಾಬಿಟ್ಸ್ ಎಲ್ಲ ಸರಿ ಇರಲ್ಲ. ಹಾಗಾಗಿ ನಾನೇ ದೂರ ಮಾಡಿರ್ತೀನಿ ಅವ್ರನ್ನ, 3 ಜನ ಹುಡುಗಿಯವ್ರನ್ನ ಹೊರಗಡೆ ದಬ್ಬಿ ನನ್ನ ಪಾಡಿಗೆ ನಾನು ಇದನ್ನು ಮಾಡ್ಕೊಂಡು ನಾನು ನನ್ನ ಮಗಳು ಇರ್ತೀವಿ. ಅಂಜನಾಪುರ ಇದರೊಳಗೆ ನಾವು ಇರ್ತೀವಿ. ಆವಾಗ ಅಲ್ಲೋ ನಮ್ಮ ಆಂಟಿ ಒಬ್ಬರು ಬರ್ತಾರೆ. ಅವ್ರು ಏನು ಹೇಳ್ತಾರೆ, ನೀನು ಎಷ್ಟು ದಿವಸ ಅಂತ ಒಬ್ಬಳೇ ಇರ್ತೀಯ, ನಿನಗೆ ಸಪೋರ್ಟಿವ್ನೆಸ್ ಇಲ್ಲ, ಇನ್ನೂ ಸಣ್ಣ ಹುಡುಗಿ ನೀನು, ಇನ್ನು ಇದು ಅಂತ ಹೇಳಿಬಿಟ್ಟು ರೇಖಾ ಆಂಟಿ ಅಂತ ಹೇಳಿಬಿಟ್ಟು ಅವ್ರು ಏನು ಮಾಡ್ತಾರೆ, ಇದರೊಳಗೆ ಮ್ಯಾಟ್ರಿಮೋನಿ ಒಳಗೆ ಹಾಕಿಸ್ತಾರೆ. ಅದಾದಮೇಲೆ ನಮ್ಮ ಮನೆಯಿಂದನೂ ನಮ್ಮ ಫ್ಯಾಮಿಲಿಯಿಂದನೂ ಒಳ್ಳೇದಾಯಿತು ಅಂತ ಹೇಳಿ ಇದು ಮಾಡ್ಕೊಂಡಿರ್ತಾರೆ. ಅಷ್ಟೊತ್ತಿಗೆ ಇವನು ಮಧುಸೂದನ್ ಅಂತ ಹೇಳಿಬಿಟ್ಟು ಭರತ್ ಮ್ಯಾಟ್ರಿಮೋನಿಯಿಂದ ನನಗೆ ಒಂದು ಪ್ರಪೋಸಲ್ ಬರುತ್ತೆ. ಪ್ರಪೋಸಲ್ ಬಂದಾಗ ನಾನು ಏನು ಮಾಡ್ತೀನಿ, ಆಯಿತು ಅಂತ ಒಪ್ಕೊಂಡಿರ್ತೀವಿ ಪರಸ್ಪರ ಇಬ್ಬರೂ. ನಂದು ಅವ್ರದ್ದಾಗಿರಲಿ, ನಂದು ನಾನು ಶೇರ್ ಮಾಡ್ಕೊಂಡಿರ್ತೀನಿ, ನಿಂಗೆ ಮಕ್ಕಳಿರೋ ವಿಚಾರ ಇದನ್ನೆಲ್ಲ ಆಯಿತು ಅಂತೇಳಿ ಅವರು ಒಪ್ಕೊಂಡು ಮದುವೆ, ನಾನು ಗೌರ್ಮೆಂಟ್ ಜಾಬು ಅಂದ್ಕೊಂಡು ಎಲ್ಲ ಇದನ್ನು ಮಾಡ್ಕೊಂಡಿರ್ತಾರೆ, ಮದುವೆನೂ ಕೂಡ ಮಾಡ್ಕೊಂಡಿರ್ತಾರೆ. ಅದಾದಮೇಲೆ ಏಪ್ರಿಲ್ 15ನೇ ತಾರೀಕು ಹೊರಗಡೆ ಎಲ್ಲ ನಾವು ಮಧುಸೂದನ್ ಅನ್ನೋರ ಜೊತೆ ನಾನು ಹೊರಗಡೆನೂ ಹೋಗಿರ್ತೀನಿ. ಮದುವೆಗಿಂತ ಮುಂಚೆ ಸುಮಾರು ಕಡೆ ಓಡಾಡಿರ್ತೀವಿ, ಎಲ್ಲ ಇದನ್ನು ಮಾಡ್ತೀವಿ. ಅದಾದಮೇಲೆ ಏಪ್ರಿಲ್ 15ಕ್ಕೆ ಮ್ಯಾರೇಜ್ ಆಗುತ್ತೆ. ಮ್ಯಾರೇಜ್ ಆಗಿದ ತಕ್ಷಣವೇ 2024 ಮ್ಯಾರೇಜ್ ಆಗುತ್ತೆ. ಅದಾದಮೇಲೆ ನನಗೂ ಅವರಿಗೂ ವೈಮನಸ್ಯ ಶುರುವಾಗುತ್ತೆ. ಮದುವೆ ಆಗಿ 3 ದಿವಸದಿಂದನೇ ವೈಮನಸ್ಯ ಶುರುವಾಗುತ್ತೆ. ಯಾವ ವಿಷಯಕ್ಕೆ ಅಂದರೆ ಇವರು ಬರೀ ಟಾರ್ಚರು ಸರ್, ದುಡ್ಡು ಅಂದ್ಕೊಂಡು ಟಾರ್ಚರು, ಬರೀ ದುಡ್ಡೊಂದು ಇದ್ದುಬಿಟ್ರೆ ಅವರಿಗೆಲ್ಲ ಏನೂ ಬೇಡ. ಅವರಿಗೆ ದುಡ್ಡೊಂದು ಕೊಟ್ಬಿಟ್ರೆ ಅವ್ರ ಮನೆ ಹೇಳಬೇಕು ಅಂದರೆ ಅವ್ರ ಮನೇಲಿ ಎಲ್ಲದೂ ತೊಗೊಂಬಂದು ಕೊಡ್ತಿದ್ದೆ. 3 ತಿಂಗಳು ಏನು ಅವ್ರ ಮನೇಲಿ ಇದ್ನೋ ಎಲ್ಲ ರೇಷನ್ ಆಗಿರಲಿ, ಏನೇ ಆಗಿರಲಿ, ದುಡ್ಡಾಗಿರಲಿ ಎಲ್ಲನೂ ನಾನೇ ಇದನ್ನು ಮಾಡ್ತಾಯಿದ್ದೆ. ಅವ್ರ ಮನೆ ಮದುವೆ ಮಾಡ್ಕೊಳ್ಳೋದಕ್ಕೂ ಕೂಡ ನಾನೇ ಅಮೌಂಟ್ ಕೊಟ್ಟಿದ್ದೀನಿ ಸರ್, 20,000. ಅದಾದಮೇಲೆ ಅದಕ್ಕಿಂತ ಮುಂಚೆ ಅವ್ರ ಮನೆಗೆ ಏನು ಇನ್ನರ್ ವೇರ್ಸ್ಗಳೆಲ್ಲ ಏನಿದ್ವೋ ಅದನ್ನು ಕೂಡ ನಾನೇ ತೊಗೊಂಬಂದು ಕೊಟ್ಟಿದ್ದೀನಿ ನನ್ನ ಮದುವೆ ಸಮಯದಲ್ಲಿ. ಹಂಗಿದ್ದೋಳು ನಾನು ಮದುವೆ ಮಾಡಿಕೊಂಡು ಜೀವನ ಬದುಕಬೇಕು ಅಂತಲೇ ಅವ್ನ ಜೊತೇಲಿ ಹೋಗಿದ್ದು ಹೊರತು ಅವನನ್ನು ಬಿಟ್ಟು ಅವನನ್ನು ಮೋಸ ಮಾಡಬೇಕು ಅಂತೇಳಿ ನಾನು ಹೋಗಿರಲಿಲ್ಲ. ಅದಾದಮೇಲೆ ತದನಂತರದಲ್ಲಿ ನಂದು ಡಿಲೀಟ್ ಆಗಿರಲ್ಲ. ಅದೇ ಐಡಿಗೆ ಏನು ಮಾಡ್ತಾನೆ ಇವನು ರಾಘವೇಂದ್ರ ಅನ್ನೋನು ಮೆಸೇಜ್ ಮಾಡ್ತಾನೆ. ಅವನು ಗೌರಿಬಿದ್ನೂರಿಂದ ಬಂದಿರೋದು. ಮಧುಸೂದನ್ ಅನ್ನೋನು ಅದಾದಮೇಲೆ ಇದು ನಾವು ಮದುವೆ ಎಲ್ಲ ಮಾಡಿಕೊಂಡು ತುಂಬ ದುಡ್ಡಿಗೆ ಇದಕ್ಕೆ ಟಾರ್ಚರ್ ಆಗುತ್ತೆ. ಅವನಿಗೂ ಮದುವೆ ಟೈಮಲ್ಲಿ ನಾನು ಕೊಟ್ಟಿರ್ತೀನಿ, ಅವನು ಅಂದರೆ ಅವ್ರ ಮನೇಲಿ ಒಂದು ತಾಳಿ ಕೊಟ್ಟಿರ್ತಾರೆ. ತಾಳಿ ಸರ ಅಂದರೆ ಒಂದು 8 ಗ್ರಾಮಲ್ಲಿ ತಾಳಿ ಸರ, ಒಂದು ಕರಿಮಣಿದು ಶಾರ್ಟಿಂದು ಅದನ್ನು ಕೊಟ್ಟಿರ್ತಾರೆ ಸರ್ ಅವ್ರ ಮನೆ ಕಡೆಯಿಂದ. ಮತ್ತು ಒಂದು ತಾಳಿ ಒಂದು ಕೊಟ್ಟಿರ್ತಾರೆ, 4 ಗ್ರಾಮಿಂದು ತಾಳಿದು ಒಂದು ಕೊಟ್ಟಿರ್ತಾರೆ. ಅದೆರಡೇ ಕೊಟ್ಟಿರೋದು ನನಗೆ. ಇನ್ನೆಲ್ಲ ಕಾಲ್ ಚೈನು ಮತ್ತು ಇನ್ನು ತಾಯಿ ಮನೆ ತಾಳಿ ಎಲ್ಲ ನಾನೇ ತೊಗೊಂಡೋಗಿರ್ತೀನಿ. ಎಲ್ಲ ಇದು ಮಾಡಿದ್ಮೇಲೆ ಅಷ್ಟೆಲ್ಲ ಆದಮೇಲೆ ಏನು ಮಾಡ್ತಾನೆ, ವೈಮನಸ್ಯ ಅವ್ನು ಬರೀ ದುಡ್ಡು ಒಂದು ನಾನು ಹಿಂಗೆ ಟ್ರಾನ್ಸ್ಫರ್ ಮಾಡಿಸ್ಕೊಬೇಕು ಅಂತ ಹೇಳಿಬಿಟ್ಟು ನನಗೆ ಟ್ರಾನ್ಸ್ಫರಿಗೆ ಓಡಾಡ್ತಾ ಇರ್ತೀನಿ. ಜೊತೆಲಿ ಅವನು ಬಂದಿರ್ತಾನೆ ಟ್ರಾನ್ಸ್ಫರಿಗೆಲ್ಲ ಓಡಾಡೋದಕ್ಕೆ, ಎಲ್ಲದಕ್ಕೂ ಅವನು ಕೂಡ ಬಂದಿರ್ತಾನೆ. ಅದು ಒಬ್ಬರ ಹತ್ರ ನಾನು ಮಾತಾಡಿರ್ತೀನಿ, ಅವರಿಗೆ ಇಷ್ಟು ಅಂತೇಳಿ ಮಾತಾಡಿರ್ತಾರೆ. ಅದನ್ನು ಅರೇಂಜ್ ಮಾಡಿ ಕೂಡ ನಾನು ಕೊಟ್ಟಿರ್ತೀನಿ. ಅದು ಡೀಟೇಲ್ಸ್ ಕೂಡ ನಮ್ಮ ಹತ್ರ ಇದೆ, ಬಟ್ ಇಲ್ಲೆಲ್ಲ ಹೇಳೋದು ಸರಿ ಬರಲ್ಲ ಅದು. ಅದಾದಮೇಲೆ ಇವನೇನು ಮಾಡ್ತಾನೆ ಅಷ್ಟೊತ್ತಿಗೆ ನನಗೆ ಕೆಲಸ ಹೋಗಿರೋದು ವಿಚಾರ ಗೊತ್ತಾಗುತ್ತೆ. ಅದು ಏನು ಇವಳು ಅನು ಅಂತ ಏನು ಇರ್ತಾನೆ, ಅವ್ಳ ಮನೆಯಿಂದ ಹೊರಗೆ ದಬ್ಬಿರ್ತೀನಲ್ಲ, ನನ್ನ ಹತ್ರ ದುಡ್ಡೆಲ್ಲ ಇಸ್ಕೊಂಡು ಫ್ರಾಡ್ ಮಾಡಿದ್ಲಲ್ಲ ನನಗೇನೆ, ಅವಳೇ ಮಾಡಿಬಿಟ್ಟು ನನ್ನನ್ನು ತಲೆ ಇದನ್ನು ಮಾಡಿಬಿಟ್ಟು ಇಬ್ಬರೂ ನನ್ನನ್ನೇ ಫ್ರಾಡು ಅಂತ ಹೇಳ್ತಾರೆ. ನಾನು ದುಡ್ಡು ಕೊಟ್ಟಿರೋದೆಲ್ಲ, ನಾನು ಯಾಕೆ ಸರ್ ನಾನು ಹಂಗೆ ಫ್ರಾಡ್ ಮಾಡಿದರೆ ದುಡ್ಡು ತೊಗೊಂಡು ಕೊಡೋಂಥ ನೆಸೆಸಿಟಿ ಏನಿತ್ತು ನನಗೆ? ಅವಳು ನನಗೆ ಕೊಡಬೇಕು 2 ಲಕ್ಷ ರೂಪಾಯಿ. ನಾನು ಬೇಕಂದರೆ ನಾನು ಇದನ್ನು ತೋರಿಸ್ತೀನಿ. ಅವಳು ಹೌದು ಸರ್. ಬರ್ಬೇಕಾದ್ರೂ ವಿಡಿಯೋ ಮಾಡಿಬಿಟ್ಟು ಹಿಂಗೆ ಕಳಿಸಿಯಾರೆ ಸರ್. ನಾನು ಅಮ್ಮ ಮಗ ಇಬ್ರು ನಿಂತ್ಕೊಂಡು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು, ಹೆಂಗೆ ಗೊತ್ತಾ ಸರ್, ಎಷ್ಟು ಹುಷಾರಾಗಿ ಮಾತಾಡ್ತಾನೆ ಅಂದರೆ ಅವನು ಮಧುಸೂದನ್ ಪಿ ಕಿಶೋರ್ ಅನ್ನೋನು. ಹೆಂಗೆ ಗೊತ್ತಾ, ಅವನಿಗೇನು ಬೇಕೋ ಅದನ್ನ ಮಾತ್ರ ಅವನು ಇದನ್ನು ಮಾಡ್ಕೊಳ್ಳೋದು, ಬೇರೆದೆಲ್ಲ. ಹೆಂಗೆ ಗೊತ್ತಾ, ಏನೇ ಫೋನ್ ಮಾಡೋದು, ಅಯ್ಯೋ ಹೌದಾ, ಇವಾಗ ನಾನು ರೆಕಾರ್ಡಿಂಗ್ ಮಾಡ್ಕೊಬೋದು. ಇವಾಗ ಲಾಸ್ಟ್ ಮೂಮೆಂಟಲ್ಲಿ ಹಂಗೆ ಮಾಡಿದ್ದು. ನಾನು ಒಂದೇ ಮಾತಂದೆ, ನೀನು ರೆಕಾರ್ಡ್ ಮಾಡ್ಕೊಂಡಿರ್ಬೋದು, ಎಲ್ಲ ಮಾಡಿರ್ಬೋದು, ನೀನು ನನ್ನ ಸತ್ಯ ನೀತಿಯಲ್ಲಿ ನಾನು ಬದುಕ್ತಾ ಇರೋದು, ನನ್ನ ಆತ್ಮ
ಆತ್ಮಸಾಕ್ಷಿ ನಾನು ಹೆಂಗಿದ್ದೀನಿ ಅಂತ ಗೊತ್ತು, ಆತ್ಮಸಾಕ್ಷಿಯಿಂದನೇ ನೀನು ಏನೇ ರೆಕಾರ್ಡ್ ಮಾಡಿಕೊಂಡ್ರು ಏನೇ ಇದು ಮಾಡಿದ್ರು ನನ್ನ ಆತ್ಮಸಾಕ್ಷಿಗೆ ನಾನು ಬದ್ಧವಾಗಿದ್ದೀನಿ ಅಂತೇಳಿ. ಅಷ್ಟೊತ್ತಿಗೆ 9ನೇ ತಾರೀಕಿಗೆ ನಾನು ಕಾಲ್ ಮಾಡ್ತೀನಿ, 8ನೇ ತಾರೀಕಿಗೆ ನಾನು ಸಸ್ಪೆಂಡ್ ಆಗುತ್ತೆ, 9ನೇ ತಾರೀಕಿಗೆ ನಾನು ಇದಕ್ಕೆ ಹೋಗ್ತೀನಿ, ಎಲ್ಲಿ ಮಂಗಳೂರಿಗೆ ಹೋಗ್ತೀನಿ. ನಾನು ನಮ್ಮಮ್ಮ ಮಂಗಳೂರಿಗೆ ಹೋಗ್ತೀವಿ. ಮಂಗಳೂರಿನಲ್ಲಿ ಅಪ್ಲಿಕೇಶನ್ ಕೊಟ್ಟಿರ್ತೀವಿ ನಾವು, MDಗೆ ಹೋಗ್ಬಿಟ್ಟು ಅಲ್ಲಿ ವಿಚಾರಿಸ. ಅಷ್ಟೊತ್ತಿಗೆ ಫೋನ್ ಮಾಡ್ತಾನೆ, ಏನಕ್ಕೆ ಫೋನ್ ಬರಲ್ವಾ ನೀನು ಮನೆಗೆ? ಬರ್ತೀನಿ, ನಾನು ಶನಿವಾರ ಬರ್ತೀನಿ ಅಂತಲೂ ಹೇಳಿದ್ದೆ. ಅದಾದ ಮೇಲೆ ಏನೇನೋ ಮಾತಾಡ್ತಾರೆ. ಅಷ್ಟೊತ್ತಿಗೆ ಅಂದರೆ ನನಗೂ ಅವನಿಗೂ ಕ್ಲ್ಯಾಶ್ ಆಗುತ್ತೆ ಬೇರೆ ಬೇರೆ ವಿಚಾರದಲ್ಲಿ. ಅದಾದಮೇಲೆ ನಿನ್ನ ಕೆಲಸ ಹೋಯಿತು ಅನ್ನೋಕ್ಕೋಸ್ಕರ ಅವನು ಸೈಲೆಂಟ್ ಆಗ್ತಾನೆ. ಬಾ ಅಂತ ಒಂದು ಮಾತನ್ನು ಕೂಡ ಕರೆಯಲ್ಲ ಮನೆಗೆ. ಹಿಂಗೆ ಅಂದರೆ ಬಾ ನೀನು ಮನೆಗೆ ಅಂತಲೂ ಕರೆಯಲ್ಲ, ನಾನು ಒಬ್ಬಳೇ ಇರ್ತೀನಿ. ಅದಾದಮೇಲೆ ನಮ್ಮ ಅಮ್ಮನ ಮನೆ ಹತ್ರನೇ ಒಂದು ಮನೆ, ನಮ್ಮ ರಿಲೇಷನ್ ಮನೆಯಲ್ಲೇ ನಾನು ಇರ್ತೀನಿ, ಅಲ್ಲೇ ಅವ್ರ ಮನೆಯಲ್ಲೇ. ಅವಾಗ ಏನು ಮಾಡ್ತಾರೆ, ಫೋನು ಮಾಡಲ್ಲ, ಎಂಥದ್ದು ಇಲ್ಲ. ಅಷ್ಟೊತ್ತಿಗೆ 18ನೇ ತಾರೀಕಿಗೆ ಕಾಲ್ ಮಾಡ್ತಾನೆ. ನಾನು 29ಕ್ಕೆ ನನಗೆ ಒಂಚೂರು ಆಫೀಸಲ್ಲಿ ಕೆಲಸ, ನನಗೆ ಡಾಕ್ಯುಮೆಂಟ್ಸ್ ಎಲ್ಲ ನಾನು ತೊಗೊಬೇಕಿರತ್ತೆ, ಅದಕ್ಕೆ ನಾನು ಮತ್ತೆ ಬೆಂಗಳೂರು ಶಿವಮೊಗ್ಗ ಹೋಗೋಕ್ಕಾಗಲ್ಲ ಅಂದರೆ 18ನೇ ತಾರೀಕಿಗೆ ಕಂಪ್ಲೇಂಟ್ ಕೊಟ್ಟಿರ್ತಾನೆ ಅವನು, 18ನೇ ತಾರೀಕಿಗೆ. ಅದಾದಮೇಲೆ 29ನೇ ತಾರೀಕಿಗೆ ನಾನು ಒಬ್ಬರು, ನಮ್ಮ ಅಣ್ಣ ಒಬ್ಬರು ಇದ್ದಾರೆ ಮಲ್ನಾಡ್ ಮೀಡಿಯಾ ಅಂತೇಳಿ, ಅವರು ಹೋಗಿರ್ತೀವಿ. ಅಲ್ಲಿ ನಾಗರಾಜ್ ಅನ್ನೋರು, ನಾಗರಾಜಣ್ಣ ಮತ್ತು ಮಂಜಣ್ಣ ಅಂತ ಹೇಳಿ ಇಬ್ಬರು ಅವರು ಊರಿನ ಏನೋ ಮುಖ್ಯಸ್ಥರು ಏನಿರ್ತಾರೆ, ಅವ್ರು ನನ್ನ ಬಗ್ಗೆನೇ ಅಲಿಗೇಷನ್ ಮಾಡಿ ತಪ್ಪಾಗೆಲ್ಲ ಮಾತಾಡಿ, ನೀನು ಇಂತೋಳೆ, ನೀನು ಹಿಂಗೆ ಹಂಗೆ ಹಿಂಗೆ ಅಂತ ಹೇಳಿಬಿಟ್ಟು ಮೀಡಿಯಾ ಕೊಡ್ತೀನಿ ಹಂಗೆ ಹಿಂಗೆ ಅಂತ. ಅದು ರೆಕಾರ್ಡಿಂಗ್ ಕೂಡ ನನ್ನ ಹತ್ರ ಇದೆ, ವಿತ್ ವಿಡಿಯೋ ರೆಕಾರ್ಡಿಂಗು. ಅದನ್ನು ಮಾಡಿಬಿಟ್ಟು ನನ್ನನ್ನು ಹೆದರಿಸ್ತಾರೆ ಇಬ್ಬರು ಸೇರ್ಕೊಂಡು. ಅದಾದಮೇಲೆ ಊರ ಜನದ ಹತ್ರ ಎಲ್ಲ ಹೇಳ್ಕೊಂಡು ಅವಳು ಒಡವೆ ತೊಗೊಂಡೋಗಿದ್ದೆ. ಅದಾದಮೇಲೆ ಒಡವೆ ತೊಗೊಂಡೋಗಿದ್ದಾಳೆ, ಹಂಗೆ ಮಾಡಿದ್ದಾಳೆ ಹಿಂಗೆ ಮಾಡಿದ್ದಾಳೆ ಅಂತ ಊರ ಜನದ ಮುಂದೆ ಎಲ್ಲ ನನ್ನ ಮೇಲೆ ತಪ್ಪಾಗಿ ಅಲಿಗೇಷನ್ ಮಾಡ್ತಾರೆ. ಅದನ್ನು ನಾನು ಪೊಲೀಸ್ ಅವರಿಗೆ, ನಾನು ಮಂಜಣ್ಣನಿಗೂ ಮತ್ತು ನಾಗರಾಜಣ್ಣ ಅವರಿಗೆ ಒಂದು ಫೋನ್ ಮಾಡಿರ್ತೀನಿ, ಅಣ್ಣ ಇನ್ನೊಬ್ರ ಮೇಲೆ ತಪ್ಪು ಅವರು ಇಷ್ಟೆಲ್ಲ ಮಾಡ್ತಾ ಇದ್ದಾರೆ, ನಾನು ಒಂದೇ ಮಾತು ಹೇಳಿರ್ತೀನಿ, ಅಣ್ಣ ಇನ್ನೊಬ್ರ ಮೇಲೆ ತಪ್ಪಾದ ಅಲಿಗೇಷನ್ ಮಾಡಬೇಡಿ, ದಯವಿಟ್ಟು ಹೇಳ್ತಿದ್ದೀನಿ, ನಾನು ಸುಮ್ಮನೆ ಇದ್ದೀನಿ. ಈಗ ಅವ್ರು ಏನೇ ಅಂದ್ರೂ ಏನೇ ಅನ್ನಿಸ್ಕೊಂಡು ಸುಮ್ಮನೆ ಬಂದಿದ್ದೀನಿ ನಾನು, ಇಲ್ಲ ಅಂದರೆ ನಾನು ಇದಕ್ಕೆ ಹೋಗ್ತೀನಿ, ನಾನು ಸ್ಟೇಷನಿಗೆ ಕಂಪ್ಲೇಂಟ್ ಕೊಡಬೇಕಾಗತ್ತೆ ಅಂತ ನಾನು ಹೇಳಿರ್ತೀನಿ. ಅದಾದಮೇಲೆ ಬೇರೆ ಬೇರೆ ಸಲ್ದಿದೆ. ಅದಾದಮೇಲೆ ಸ್ಟೇಷನಿಗೂ ಒಂದು 2-3 ಸತಿ ಹೋಗಿರ್ತೀನಿ. ಎರಡನೇ ಗಂಡನ ಮನೆಯಿಂದ ನೀವು ಬೀದಿಗೆ ಬರ್ತೀರಾ? ಹೌದು ಹೌದು. ನಂತರ ರಾಘವೇಂದ್ರ ಹೇಗೆ ಪರಿಚಯ ಆದ್ರು, ಅವ್ರ ಒಂದು ದೂರಿಗೂ ನಿಮ್ಗೂ ಏನು ಸಂಬಂಧ? ಸರ್ ಏನು ಸಂಬಂಧ ಇಲ್ಲ, ಹಳೆ ಮ್ಯಾಟ್ರಿಮೋನಿ ಇರುತ್ತೆ. ನಾನು ಅವ್ರ ಮನೆಯಿಂದ ನಾಯಿ ಮರಿನ ತೊಗೊಂಬಂದಿರ್ತೀನಿ, ಯಾರು ಕಿಶೋರ್ ಮನೆಯಿಂದ, ಮಧುಸೂದನ್ ಪಿ ಕಿಶೋರ್ ಅಂತ ಏನಿರ್ತಾರೋ ಅವ್ರ ಮನೇಲಿ ನಮ್ಮ ನಾಯಿ ಮರಿ ಇರುತ್ತೆ, ಅದನ್ನು ತೊಗೊಂಬಂದಿರ್ತೀನಿ. ನಾನು ಜೋರಾಗಿ ಅಳ್ತಾ ಇರ್ತೀನಿ ಕಾರಲ್ಲಿ ಕೂತ್ಕೊಂಡು. ಅವ್ನು ಫೋನ್ ಮಾಡ್ತಾರೆ 8ನೇ ತಾರೀಕು. ಫೋನ್ ಮಾಡಿದಾಗ ನನಗೆ ಹೇಳ್ತಾರೆ, ಇದು ನಾನು ಮ್ಯಾಟ್ರಿಮೋನಿಯಿಂದ, ಇಲ್ಲ ನಂದು ಆಲ್ರೆಡಿ ಮ್ಯಾರೇಜ್ ಆಗಿದೆ, ನನಗೆ ಆಲ್ರೆಡಿ ಮಧುಸೂದನ್ ಪಿ ಕಿಶೋರ್ ಅನ್ನೋರ ಜೊತೆ ಮದುವೆ ಆಗಿದೆ, ನನಗೆ ಅವ್ರ ಜೊತೆ ನಾನು ಸಂಸಾರ ಮಾಡ್ತೀನಿ, ನನಗೆ ಆಲ್ರೆಡಿ 2 ಮಕ್ಕಳಿದ್ದಾರೆ, ಫಸ್ಟ್ನೇ ಗಂಡ ನಂದು, 2ನೇ ಮ್ಯಾರೇಜ್ ಅವ್ರದ್ದು, 2ನೇ ಮ್ಯಾರೇಜು, ನಾನು ಮಕ್ಕಳಿದ್ದಾರೆ ಅಂತಲೂ ನಾನು ಹೇಳ್ಕೊಂಡಿರ್ತೀನಿ. ಅದಾದಮೇಲೆ 1-2 ದಿವಸ ಬಿಟ್ಬಿಟ್ಟು ಅವರೇ ಫೋನ್ ಮಾಡ್ತಾರೆ, ಅಲ್ಲಮ್ಮ ನೀನು ಇಷ್ಟೆಲ್ಲ ಮಾತಾಡಿದ್ಯಾ, ನೀನು ಎಷ್ಟೆಲ್ಲ ಇರೋ ವಿಚಾರ ಫ್ರ್ಯಾಂಕಾಗಿ ಮಾತಾಡಿದ್ಯಾ, ನೀನು ಇದನ್ನೆಲ್ಲ ಒಳ್ಳೆ ರೀತಿಯಲ್ಲೇ ಮಾತಾಡಿದ್ಯಾ ಅಂತ ಅಂತಾರೆ. ಇಲ್ಲ ನನಗೆ ಇಲ್ಲ, ಜಸ್ಟ್ ಫ್ರೆಂಡ್ ಆಗಿರೋ, ನಿನ್ನ ನೋವು ಏನಿದೆಯೋ ಅದನ್ನು ಹೇಳ್ಕೊ ಅಂತ ಹೇಳ್ತಾರೆ. ಅದಾದ ಮಾರನೇ ದಿವಸ ಇವ್ರದ್ದೆಲ್ಲ ಏನೇನೋ ಬರೆಸ್ಕೊಂಡು ಅದೆಲ್ಲ ಏನೇನೋ ಮಾಡಿರ್ತಾರೆ. ಅವಾಗ ನನಗೆ ಒಂದು ಕಡೆಯಿಂದ ನಮ್ಮನೇಲೂ ಯಾರೋ ಒಬ್ಬರು ಸಾಲ ಕೂಡ ಸಾಲ ಆಗಿರತ್ತೆ, ಇವನಿಗೆ ದುಡ್ಡು ಕೊಡಿಸ್ಬಿಟ್ಟು ಮಧುಸೂದನ್ ಪಿ ಕಿಶೋರ್ ಅಂತವ್ರು ಏನಿದಾರೋ ಅವ್ರ ಕೈಯಲ್ಲಿ ನನ್ನ ಸಾಲ ಆಗಿರತ್ತೆ, ನಂಗೆ ಹಿಂಗೆ ಸಾಲ ಆಗಿದೆ ಅಂತೇಳಿ ಬಡ್ಡಿಗೆ ಬೇಕನ್ನೋ ನಾನು ಸಾಲ ಇಸ್ಕೊಂಡಿರ್ತೀನಿ ಇವನ ಹತ್ರ, ರಾಘವೇಂದ್ರ ಅನ್ನೋರ ಹತ್ರ. ನನ್ನ ಅಕೌಂಟಿಗೆ 7,40,000 ನಮ್ಮ ಅಮ್ಮನ ಅಕೌಂಟಿಗೆ ಹಾಕಿರೋದು ಸರ್. ಅವನು ಬಡ್ಡಿಗೋಸ್ಕರ ಹಾಕಿರೋದು, ನನಗೋಸ್ಕರ ನಾನು ಫ್ರಾಡ್ ಮಾಡ್ತೀನಿ ಅಂತೇಳಿ ಹಾಕಿರಲಿಲ್ಲ. ಅದಾದಮೇಲೆ ಬಡ್ಡಿ ಅಂತ ಹೇಳಿಬಿಟ್ಟು ಹಾಕಿರ್ತಾನೆ ಅವನು, ನಮ್ಮ ಅಮ್ಮನ ಅಕೌಂಟಿಗೆ ಹಾಕಿರ್ತಾನೆ, ನನ್ನ ಅಕೌಂಟಿಗೆ ಹಾಕಿರಲ್ವಲ್ಲ ಅವನು. ಅದಾದಮೇಲೆ ನನ್ನ ಅಕೌಂಟಿಗೆ ಹಾಕ್ಬೋದಿತ್ತಲ್ಲ ಅವನು ಡೈರೆಕ್ಟಾಗಿ, ನಮ್ಮ ಅಮ್ಮನ ಅಕೌಂಟಿಗೆ ಹಾಕಬೇಕಿತ್ತು. ನಾನು ಅವ್ರ ಅಕೌಂಟಿಗೆ ಹಾಕ್ತೀನಿ, ನಿನ್ನ ಅಕೌಂಟಿಗೆ ಹಾಕಲ್ಲ ಅಂತ ಹೇಳ್ತಾನೆ. ಆಯಿತು ಅಮ್ಮನ ಅಕೌಂಟಿಗೆ ಹಾಕಿ ಅಂತೇಳಿ ಅಮ್ಮನ ಅಕೌಂಟಿಗೆ ಹಾಕ್ಸ್ಕೊಂಡಿರ್ತೀನಿ. ಅದೇನಿದೆಯೋ ಅದನ್ನು ಸಾಲನೆಲ್ಲ ಕ್ಲೋಸ್ ಮಾಡ್ಕೊಂಡಿರ್ತೀವಿ. ಸ್ವಲ್ಪನೂ ಇನ್ನೂ ಇದೆ ಸರ್ ಸಾಲ, ಇಲ್ಲ ಅಂತ ಹೇಳ್ತಿಲ್ಲ. ಅದಾದಮೇಲೆ ಇವನು ಪ್ರಚೋದನೆಗಳು ಬೇರೆ ಬೇರೆ ರೀತಿಯಲ್ಲೆಲ್ಲ ಪ್ರಚೋದನೆಗಳೆಲ್ಲ ಮಾಡ್ತಾ ಇರ್ತಾನೆ. ಅಂದರೆ ನನಗೆ ಇದು ನಿಮ್ಮ ಮನೇಲೇ ಇರಬೇಕು, ನಾನು 2-3 ದಿವಸ ನೈಟ್ ನಿಮ್ಮ ಮನೇಲಿ ಇರಬೇಕು, ರೂಮ್ ಮಾಡೋಣ ಇಲ್ಲೇ, ಬೇರೆ ಬೇರೆ ರೀತಿಯಲ್ಲೆಲ್ಲ ಬಡ್ಡಿಗೆ ಸಾಲ ಕೊಟ್ಟಿರೋದಕ್ಕೆ ಆ ರೀತಿ ಮಾಡ್ತಿದ್ದಾನೆ. ಹೌದು ಸರ್, ಬಡ್ಡಿಗೆ ಸಾಲ ಅಲ್ಲ, ಬೇರೆ ಇಂಟೆನ್ಷನ್ ಇಟ್ಕೊಂಡೇ ನಾನು ಸಾಲ ಕೊಟ್ಟಿರ್ತಾನೆ. ಅಂದರೆ ಬೇರೆ ಅವನು ಅಂದರೆ ಬೇರೆ ಬೇರೆ ರೀತಿಯಲ್ಲೆಲ್ಲ ಇಲ್ಲಿಗಲ್ ಆಗಿ ನಡೆಸ್ಕೊಬೇಕು ಅನ್ನೋಕ್ಕೋಸ್ಕರ ನನ್ನ ಮೇಲೆ ಆರೋಪ. ಹೌದು ಸರ್, ಖಂಡಿತ ಮದುವೆ ಆಗಿದೆ, 2 ಮಕ್ಕಳು ಇದ್ದಾರೆ. ಮಕ್ಕಳಿಗೂ ಇವನೇ ಡೈವರ್ಸ್ ಕೊಟ್ಟಿಯೇ ಬಿಟ್ಟು ಆ ಹುಡುಗಿ ಇನ್ನೂ ಕೊಟ್ಟಿಲ್ಲ ಡೈವರ್ಸಿಗೆ. ಬೇರೆ ಒಂದು ಹೆಣ್ಣನ ಚಪಲಕ್ಕೆ ಬಿದ್ದಿರ್ತಾರೆ. ಹೌದು ಖಂಡಿತ ಸರ್. ಬೇರೆ ಬೇರೆ ಹೆಣ್ಮಕ್ಳಿಗೆಲ್ಲ ಇದೇ ಥರನೇ ಬೇರೆ ಬೇರೆ ಫೇಸ್ಬುಕ್ಕಲ್ಲಿ ಇವರಲ್ಲೆಲ್ಲ ಜಾಸ್ತಿ ಬೇರೆ ಬೇರೆ ರೀತಿಯಲ್ಲೆಲ್ಲ ಇದೆ. ಅವನಿಗೆ ಆಲ್ರೆಡಿ ಮುಂಚೆ ಒಂದು 4-5 ಅಫೇರ್ ಇದ್ದಾವೆ ಅಂತಲೂ ಹೇಳಿದ್ದಾರೆ, ಅವ್ರ ಮನೆಯಿಂದ ಹೇಳಿದ್ದಾರೆ.
ಅವ್ರ ಮನೆಗೆ ಹೋಗಿದ್ನಲ್ಲ ವಿಚಾರಿಸಿದಾಗ 4-5 ಅಫೇರ್ ಇದೆ ಅವನಿಗೆ ಆಲ್ರೆಡಿ ಅಂತ. ಈ ಎಲ್ಲ ಮಾಹಿತಿ ಯಾವಾಗ ನಿಮ್ಗೆ ಗೊತ್ತಾಗಿದೆ? ನನಗೀಗ ನಾನು ಯಾವಾಗ ನನಗೆ ನನ್ನ ಬಗ್ಗೆ ಅಪಪ್ರಚಾರನೆ ಮಾಡಿಬಿಟ್ಟು ಇವಾಗ ನನ್ನನ್ನು ಅಲಿಗೇಷನ್ಗಳು ಮಾಡಿ ನನಗೆ ಹಿಂಸೆ ಕೊಟ್ಬಿಟ್ಟು ನನ್ನನ್ನು ಈ ಥರ ಮಾಡಿದ್ಮೇಲೆ ನಾನು ಹೊರಗೆ ಬಂದಮೇಲೆ ಸ್ಟೇಷನಿಂದ ನಾನು ಹೊರಗೆ ಬಂದಮೇಲೆ ನಾನು ಎಲ್ಲ ಎವಿಡೆನ್ಸ್ಗಳು ಹುಡ್ಕಕ್ಕೆ ಹೋದಾಗ ಈ ವಿಚಾರಗಳು ನನಗೆ ಗೊತ್ತಾಯಿತು ಸರ್. ಓಕೆ, ಏನು ವಿಡಿಯೋ ಕಾಲಲ್ಲಿ ಏನೆಲ್ಲ ಮಾತಾಡ್ತಾರೆ? ಸರ್ ವಿಡಿಯೋ ಕಾಲಲ್ಲಿ ಬೇರೆ ಬೇರೆ ರೀತಿಯಲ್ಲೆಲ್ಲ ತೋರಿಸು ಅನ್ನೋದು, ಅದನ್ನ ತೆಗಿ ಅನ್ನೋದು ಎಲ್ಲ ಮಾಡೋದು, ಈ ರೀತಿಯಲ್ಲೆಲ್ಲ ಮಾಡ್ತಾ ಇದ್ದ ಸರ್. ತುಂಬಾ ಟಾರ್ಚರ್ ಕೊಡ್ತಿದ್ದ. ಇದನ್ನು ನಾನು ಕಂಪ್ಲೇಂಟ್ ನಾನೇ ಕೊಡಬೇಕಿತ್ತು ಆಲ್ರೆಡಿ ಫಸ್ಟಿಗೆ ಹೋಗಿಬಿಟ್ಟು. ಬಟ್ ಹೋಗಲಿ ಬಿಡು, ಏನೋ ಒಂದು ಇವಾಗ ಹೆಂಗೆ ಗೊತ್ತಾ ಸರ್, ನನಗೆ ಆ ಥರ ಅವ್ನಿಗೆ ದುಡ್ಡು ಕೊಡಬಾರ್ದು, ಈ ಥರ ಮೋಸ ಮಾಡಬೇಕು ಅನ್ನೋ ಇಂಟೆನ್ಷನ್ ನನ್ನಲ್ಲಿ ಇದ್ದಿದೆ. ನಾನು ಹೋಗಿ ಮುಂಚೆನೇ ಕೊಡ್ತಿದ್ದೆ ಕಂಪ್ಲೇಂಟು. ನಿಮ್ಮ ಮತ್ತೆ ರಾಘವೇಂದ್ರ ಅವರ ನಡುವೆ ಎಷ್ಟು ದಿನದ ಸ್ನೇಹ ಸರ್? ಸರ್ ಹೆಂಗೆ ಗೊತ್ತಾ ಸರ್, ಆಗಸ್ಟ್ 8ಗೆ ಪರಿಚಯ ಆಗಿತ್ತು ಸರ್. ಅವನು ಎಷ್ಟು 12ನೇ ತಾರೀಕಿಗೆ ಅಮೌಂಟ್ ಹಾಕ್ತಾನೆ. ಹಾಂ, ಮತ್ತೆ ವಿಡಿಯೋ ಕಾಲ್ ಮಾಡಿದ್ದು ಎಷ್ಟು? 15ನೇ ತಾರೀಕು ಮೇಲೆ 15, 16ಕ್ಕೆ 17ಕ್ಕೆ ಎಲ್ಲ ವಿಡಿಯೋ ಕಾಲ್ ಮಾಡಿದ್ದು. 8 ದಿನದಲ್ಲಿ ಇಷ್ಟೆಲ್ಲ ಒಂದು ಕಮ್ಯುನಿಕೇಶನ್ ಆಗಿದೆ. ಹೌದು ಸರ್, ಖಂಡಿತ. ಈ ಥರ ಎಲ್ಲ ಬೇರೆ ಬೇರೆ ರೀತಿ ಅವ್ನ ಇಂಟೆನ್ಷನ್ ಏನು ಗೊತ್ತಾ, ಬೇರೆ ರೀತಿ ನನ್ನನ್ನು ನಡೆಸ್ಕೊಬೇಕು ಅನ್ನೋಕ್ಕೋಸ್ಕರ ಅವ್ರು ಇದು ಮಾಡಿದ. ಒಟ್ಟಿನಲ್ಲಿ ಮಧುಸೂದನ್ ಏನು ಮಾಡ್ದ, ಮದುವೆ ಮಾಡಿಕೊಂಡು ನನ್ನನ್ನು ಬೇರೆ ರೀತಿ ಪ್ರಚೋದನೆಗಳು ಮಾಡಿಕೊಂಡು ನನ್ನನ್ನು ಕೈ ಬಿಟ್ಟ. ಇವನು ಈಗ ಮಾಡ್ಕೊಬೇಕು ಅಂತ ಹೇಳಿಬಿಟ್ಟು ಕೈ ಬಿಡ್ತಾ ಇದ್ದಾನೆ. ನಿಮ್ಗೆ ಇಂಟ್ರೆಸ್ಟ್ ಇತ್ತಾ? ಇಲ್ಲ ಸರ್, ಖಂಡಿತ ನನಗೆ ಆಗಿರೋದು ಮಧುಸೂದನ್ ಪಿ ಕಿಶೋರ್ ಜೊತೆಲೆ ಮದುವೆ ಆಗಿರೋದು, ಅವನ ಜೊತೆಲೆ ಬದುಕಬೇಕು ಅಂತ ಇರೋದು ನಾನು. ಮತ್ತೆ ನೀವು ಯಾಕೆ ಮ್ಯಾಟ್ರಿಮೋನಿಯಿಂದ ನಿಮ್ಮ ಹಳೆ ಪ್ರೊಫೈಲ್ನ ತೆಗೆಸಿಲ್ಲ ಮದುವೆ ಆದ್ಮೇಲೆ? ಸರ್ ನಾನು ಮದುವೆ ಆದಮೇಲೆ ಹಳೆ ಪ್ರೊಫೈಲ್ ತೆಗ್ಸಿಲ್ಲ ಅಂತ ಅಂದರೆ ನನಗೆ ಅದು ಡಿಲೀಟ್ ಮಾಡೋಕ್ಕೆ ಬರಲಿಲ್ಲ. ಕಲ್ಯಾಣ ಮ್ಯಾಟ್ರಿಮೋನಿಯಲ್ಲಿ ಡಿಲೀಟ್ ಮಾಡೋಕ್ಕೆ ಬರ್ತಿಲ್ಲ. ನಾನು 2-3 ಸತಿ ನಾನು ನೋಡಿದ್ದೀನಿ ಡಿಲೀಟ್ ಮಾಡೋದಕ್ಕೆ, ಅದರೊಳಗೆ ಬರ್ತಾ ಇಲ್ಲ. ಹಾಗಾಗಿ ನಂದು ಅದರೊಳಗೆ ಇದೆ. ಸೊ ಅಲ್ಲಿ ಒಂದು ಲೈನ್ ಸೇರಿಸ್ಬೋದಿತ್ತಲ್ಲ, ಆಲ್ರೆಡಿ ಐ ಹ್ಯಾವ್ ಗಾಟ್ ಮ್ಯಾರಿಡ್ ಅಂತ ಅಂದ್ಬಿಟ್ಟು. ಇಲ್ಲ ಸರ್, ನಾನು ಅದರೊಳಗೆ ನಾನು ಯಾವುದು ಮಾಡಿಲ್ಲ. ಅದು ನನಗೆ ಓಪನ್ನು ಮಾಡಿರಲಿಲ್ಲ. ಅವ್ನು ತೊಗೊಂಡು ನಾನು ಓಪನ್ ಮಾಡಿರಲಿಲ್ಲ. ಅದಾದಮೇಲೆ ಇವರು ಯಾರು ಕಾಲ್ ಎಲ್ಲ ಯಾವುದು ಸ್ನ್ಯಾಪ್ ಕಾಲ್ ಎಲ್ಲ ಬಂದು ಮಾತಾಡಿರೋದು ನಿಜ ಸರ್. ಸ್ನ್ಯಾಪ್ ಕಾಲ್ ಎಲ್ಲ ಬಂದಿತ್ತು ಇದು ಮ್ಯಾಟ್ರಿಮೋನಿಯಿಂದ. ಇಲ್ಲ, ನಾನು ಅವ್ರಿಗೆ 1-2 ಸತಿ ಹೇಳ್ಕೊಂಡಿದ್ದೀನಿ, ನಮ್ದು ಆಗಿದೆ ಹಿಂಗೆಲ್ಲ ಬಿಟ್ಟಿದ್ದೀನಿ ಅಂತಲೂ ಕೂಡ ನಾನು ಹೇಳ್ಕೊಂಡಿದ್ದೀನಿ ಅದರೊಳಗೆ. ಓಕೆ, ಈ ಎಲ್ಲ ಒಂದು ಹಿನ್ನೆಲೆಯಲ್ಲಿ ನೀವು ಹೆಣ್ಮಕ್ಳಿಗೆ ಅಥವಾ ಸಮಾಜಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಸರ್ ಒಂದಂತೂ ಹೇಳ್ತೀನಿ, ಈ ಸಮಾಜಕ್ಕೆ ನನ್ನಂಗೆ ಯಾರು ತಪ್ಪು ಮಾಡ್ಕೊಬೇಡಿ. ನೆಮ್ಮದಿಯಾಗಿ ಈ ಮ್ಯಾಟ್ರಿಮೋನಿ ಇದು ಎಲ್ಲ ತುಂಬ ತಪ್ಪು. ಇದು ನಾನು ಹೋಗಿಲ್ಲ ಇದರೊಳಗೆ, ಹಳೆ ಮ್ಯಾಟ್ರಿಮೋನಿಯಿಂದನೇ ಬಂದಿದ್ದು. ಬಟ್ ಈ ಥರ ಹೆಣ್ಮಕ್ಳನ್ನೆಲ್ಲ ಈ ಥರ ಪ್ರಚೋದನೆ ಮಾಡ್ಕೊತಿದಾರಲ್ಲ ಇವ್ರುಗಳೆಲ್ಲ, ಇನ್ನೊಬ್ರು ಹೆಣ್ಮಕ್ಳ ಬಗ್ಗೆ ಚೀಪಾಗಿ ಮಾತಾಡ್ತಿದಾರಲ್ಲ, ಆ ಒಂದು ಇದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ದಯವಿಟ್ಟು ಇದಕ್ಕೆಲ್ಲ ಯಾರು ಮಾರೋಗ್ಬೇಡಿ. ಸೊ ಈಗ ನೆಕ್ಸ್ಟ್ ಪೊಲೀಸ್ ಸ್ಟೇಷನ್ನು ಕಂಪ್ಲೇಂಟು ಎಲ್ಲ ಆಗಿದೆಯಲ್ಲ, ಇದನ್ನು ಯಾವ ರೀತಿಯಲ್ಲಿ ನೀವು ಫೇಸ್ ಮಾಡೋಕ್ಕೆ ರೆಡಿ ಆಗಿ? ಸರ್ ನಾನು ಎಲ್ಲ ರೀತಿಯಲ್ಲೂ ನಾನು ಫೇಸ್ ಮಾಡೋಕ್ಕೆ ನಾನು ರೆಡಿ ಆಗಿದ್ದೀನಿ ಸರ್. ತಪ್ಪಿದ್ರೆ ನನಗಾಗತ್ತೆ, ತಪ್ಪಿಲ್ಲ ಅಂದರೆ ತಪ್ಪು ನಾನು ತಲೆ ಬಾಗ್ತೀನಿ. ತಪ್ಪಿದ್ರೆ ನಾನು ತಲೆ ಬಾಗ್ತೀನಿ. ಅವ್ರು ತಪ್ಪಿದ್ರೆ ಅವ್ರಿಗೆ ಶಿಕ್ಷೆ ಆಗುತ್ತೆ, ನನ್ನ ತಪ್ಪಿದ್ರೆ ನಾನು ಶಿಕ್ಷೆ ಆಗಲಿ ಸರ್. ಅದೊಂದೇ ಕೇಳ್ತಾ ಇರೋದು ನಾನು. ಇವಾಗ ಯಾರೇ ಆಗಿರಲಿ, ಮೀಡಿಯಾದವರಿಗೆ ಆಗಿರಲಿ, ಪತ್ರಕರ್ತದವರಿಗೆ ಆಗಿರಲಿ, ಎಲ್ಲರಿಗೂ ಕೊಟ್ಟಿರೋ ಮಿಸ್ಗೈಡ್ ಆಗಿ ಇನ್ಫಾರ್ಮೇಷನ್ ಕೊಟ್ಟಿರೋಂಥದ್ದು ಇವೆಲ್ಲ. ಅವ್ರು ಹಾಗಾಗಿ ಹಾಕಿದ್ದಾರೆ ಬಿಟ್ಟರೆ ಬೇರೆ ಅಂಥದ್ದೇನೂ ಇಲ್ಲ. ನಾನು ಯಾವುದೇ ಆಗಿರಲಿ, ಇವರಿಗೆ ಆಗಿರಲಿ, ಯಾರು ಮೀಡಿಯಾದವರಿಗೆ ಆಗಿರಲಿ, ಪತ್ರಕರ್ತರದವರಿಗೆ ನಾನು ಯಾವುದೂ ಇದು ಮಾಡ್ತಾ ಇಲ್ಲ. ಬಟ್ ನಾನು ಬಂದಿರೋದು ಏನಕ್ಕೆ ಅಂದರೆ, ಮುಂದೆ ಯಾವುದೇ ರೀತಿಯಲ್ಲಾದ್ರೂ ಪ್ರಚೋದನೆ ಮಾಡೋದು ತುಂಬ ತಪ್ಪಾಗತ್ತೆ ಅನ್ನೋಕ್ಕೋಸ್ಕರ ನಾನಾಗೆ ವಾಲಂಟಿಯರ್ ಆಗಿ ಬಂದುಬಿಟ್ಟು ನಾನು ನಿಮಗೆಲ್ಲರಿಗೂ ಇದನ್ನು ಕೊಡ್ತಾ ಇದ್ದೀನಿ. ಓಕೆ ಸರ್, ಥ್ಯಾಂಕ್ ಯು.